ನಾನು ನಿಮ್ಮ ಪ್ರೀತಿಯ ವೀಣಾ ಹೂಗಾರ್. ಇವತ್ತು GK ವಿತ್ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಹೇಳಕ್ಕೆ ಬಂದೀನಿ. ಯಾಕಂದರೆ SSC MTS ಆಲ್ರೆಡಿ ಕಾಲ್ಫಾರ್ಮ್ ಆಗ್ಯದ. ಇನ್ನು ಏನು 30ಇಂದ ಸ್ಟಾರ್ಟ್ ಆಗ್ತಾವೆ ಎಕ್ಸಾಮ. ಎಲ್ಲರೂ ಬಿ ಸೀರಿಯಸ್ಸಿಂದ ಎಲ್ಲರೂ ಚೆನ್ನಾಗಿ ಏನು ಮಾಡಿರಿ, ಸ್ಟಡಿ ಮಾಡಿರಿ, ರಿವಿಷನ್ ಮಾಡಿರಿ ಆದಷ್ಟು. ಹೌದಾ, ಅದ್ರ ಸಲುವಾಗಿ ಮೇನ್ ಕ್ವಶನ್ ಇದ್ದಿದ್ದು GK ವಿತ್ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡತ್ತೀವಿ. ವೆಲ್ಕಮ್ ಟು ದಿ ಟೀಮ್. ಹೌದಾ, ಕ್ವಶನ್ ನೋಡೋಣ. ಯಾವ ಸಂಸ್ಕೃತ ನಾಟಕದಲ್ಲಿ ನಂದರನ್ನು ಕೌಟಿಲ್ಯ ಮತ್ತು ಚಂದ್ರಗುಪ್ತನ ಮೌರ್ಯ ಕೈಯಲ್ಲಿ ನಂದರು ಅವನತಿ ಹೊಂದುವರು ಎಂದು ತಿಳಿಸುವ ಕೃತಿ ಯಾವುದು ಅಂತ ಕೇಳಾರ. 1ನೇದ್ದು ಮುದ್ರಾ ರಾಕ್ಷಸ, 2ನೇದ್ದು ದೇವಿ ಚಂದ್ರಗುಪ್ತ, 3ನೇದ್ದು ಮಾಳವಿಕಾಗ್ನಿಮಿತ್ರ, 4ನೇದ್ದು ಮೃಚ್ಛಕಟಿಕ. ಹೌದಾ, ಇದರಲ್ಲಿ 4ರಲ್ಲಿ ನಮ್ಗೆ ಏನು ಈ ಹಿಸ್ಟ್ರಿ ನೋಡಕತ್ತೇವಂದ್ರೆ, ಹಿಸ್ಟ್ರಿ ಎದರಿಂದ ನಮಗೆ ಅರ್ಥ ಆಗ್ತದಂದ್ರೆ ಶಾಸನಗಳು, ಹೌದಾ, ಸ್ಮಾರಕಗಳು, ಆಮೇಲೆ ಕಟ್ಟಡಗಳು, ನಾಣ್ಯಗಳು, ಇವತ್ತರಿಂದ ನಾವು ಏನು ಮಾಡ್ತೀವಿ, ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಅದರಿಂದಾಗಿ ನಂದರು ನಮ್ಮ ಇಂಡಿಯಾದಾಗ ಹೆಚ್ಚಿನ ಏನು ಮಾಡಿದ್ರು, ವಿಸ್ತೀರ್ಣತೆಯನ್ನು ಹೊಂದಿದ್ರು. ಆದ್ರೆ ಅವ್ರದ್ದು ಯಾವ ಆಡಳಿತ ಆಗಿತ್ತಂದ್ರೆ ಕ್ರೂರತೆಯಿಂದ ಕೂಡಿತ್ತು. ಹೌದಾ, ಈಗ ಪ್ರಜಾಸ್ನೇಹಿ ಆಗಿರಲಿಲ್ಲ. ಹೌದಾ, ಒಟ್ಟು ತೆರಿಗೆಯನ್ನು ಏನು ಮಾಡೋದು, ವಸೂಲಿ ಮಾಡೋದು, ತಮಗೆ ಮನಸ್ಸಿಗೆ ಬಂದಂಗೆ ಆಡಳಿತ ಮಾಡೋದು, ಕಮ್ಯುನಿಸ್ಟ್ ಸರ್ಕಾರ ಥರ. ಹೌದಾ, ಅವ್ರನ್ನ ಯಾರೂ ಕೇಳೋಕ್ಕಾಗಲ್ಲ, ಕೇಳಿದ್ರೆ ಏನು ಮಾಡ್ತಿದ್ರು, ಧ್ವಂಸ ಮಾಡ್ತಿದ್ರು. ಅಂಥದ್ರಾಗ ಕೌಟಿಲ್ಯ ಏನು ಮಾಡ್ತಾನ, ಈ ನಂದ ಸಾಮ್ರಾಜ್ಯ ಉರುಳಾಕ್ ಮೇನ್ ಕಾರಣ ಏನಂದ್ರೆ ಕೌಟಿಲ್ಯನಿಗಾದಂತಹ ಅವಮಾನ. ಕೌಟಿಲ್ಯನಿಗೆ ಯಾಕೆ ಅವಮಾನ ಮಾಡಿದ್ರು ಅಂದ್ರೆ, ಅಲೆಕ್ಸಾಂಡರ್ ಬರಾತಿದ್ದ ಭಾರತವನ್ನ ಇಡೀ ಜಗತ್ತನ್ನೇ ಆಳ್ತೀನಿ, ಗೆಲ್ತೀನಿ ಅನ್ನೋ ಮಹತ್ವಾಕಾಂಕ್ಷೆಯಿಂದ ಯಾರು ಬರಾತಿದ್ರು, ಕೌಟಿಲ್ಯ ಭಾರತಕ್ಕೆ ದಾಳಿ ಮಾಡಕ್ ಬರಾತಿದ್ದ. ಆ ಸುದ್ದಿ ಯಾರಿಗೆ ಗೊತ್ತಾಯ್ತು, ಕೌಟಿಲ್ಯನಿಗೆ ಗೊತ್ತಾಯ್ತು. ಕೌಟಿಲ್ಯ ಗೊತ್ತಾಗ ಅವ ಧನಾನಂದ ಇದ್ದ ಆ ಟೈಮ್ನಾಗ. ಧನಾನಂದನಿಗೆ ಹೇಳಕ್ ಹೋದ ಏನಪ್ಪ ಅಂತಂದ್ರ, ಹಿಂಗ ಅಲೆಕ್ಸಾಂಡರ್ ಬರಾತನ, ವಿದೇಶಿಯರ ಪರಕೀಯರ ವಶ ಆಗುದು ಬೇಡ, ಹಂಗಾಗಿ ನಾವೇನ್ ಮಾಡೋನು, ನಮ್ಮ ಸೈನ್ಯವನ್ನ ಸನ್ನದ್ಧ ಮಾಡೋನು ಅಂತ ಹೇಳ್ತಾನ. ಆದ್ರ ಈ ನಂದದೊರೆ ಏನ್ ಮಾಡ್ತಾನ, ಧನಾನಂದ ಅಂದ್ರ ಮೋಜು ಮಸ್ತಿ ಜೂಜು ಇದ್ರಲ್ಲೆಲ್ಲ ತೊಡಗಿರ್ತಾನ. ಯಾಕಂದ್ರೆ ಸಾಮ್ರಾಜ್ಯವನ್ನ ದುರಾಡಳಿತದಿಂದ ಕೂಡಿರ್ತಾನ. ಅದ್ರ ಸಲುವಾಗಿ ಅವ ಏನ್ ಮಾಡ್ತಾನ, ನೀ ಏನು ಬಡ ಬ್ರಾಹ್ಮಣ ಹೋಗು ಅಂತ ಅವಮಾನ ಮಾಡೋಣ. ಏನ್ ಮಾಡ್ತಾನವ, ಈ ಆದ ಅವಮಾನವನ್ನ ಮತ್ತೊಂದು ಈ ಸಾಮ್ರಾಜ್ಯವನ್ನ ಉರುಳಿಸಿ ಮತ್ತೊಂದು ಸಾಮ್ರಾಜ್ಯ ಕಟ್ಟೆ ತೀರ್ತೀನಿ ಅಂತ ಅವಾಗ ಅವನ ಮುಡಿಬಿಚ್ಚಿ ಬಂದವ. ಅವ ಏನ್ ಮಾಡ್ತಾನಂದ್ರ ಚಂದ್ರಗುಪ್ತ ಮೌರ್ಯನನ್ನ ರೆಡಿ ಮಾಡಿ ಮೌರ್ಯ ಸಾಮ್ರಾಜ್ಯದ ಇಡೀ ಭಾರತದ ಅಖಂಡ ಭಾರತದ ಪ್ರಜಾಹಿತವಾದಂತಹ ಸಾಮ್ರಾಜ್ಯವನ್ನ ಸ್ಥಾಪಿಸುವುದ್ರಾಗ ಕೌಟಿಲ್ಯ ಏನ್ ಮಾಡ್ತಾನ, ಸಕ್ಸಸ್ ಅನ್ನ ಹೊಂತಾನ. ಹೌದಾ, ಅದನ್ನ ಹೇಳುವಂತಹ ಶಾಸನ ಯಾವುದು ಅಂತ ಈ ಕ್ವಶನ್ ಕೇಳ್ಯಾರ. ಹೌದಾ, ಅದ್ರ ಸಲುವಾಗಿ ನಾವು ಯಾವ್ದು ನೋಡ್ಬೇಕು ಅಂದ್ರೆ ಮುದ್ರಾ ರಾಕ್ಷಸ. ಮುದ್ರಾ ರಾಕ್ಷಸ ಯಾವ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಅಂದ್ರ ಈ ಮೌರ್ಯ ಸಾಮ್ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು. ಆಡಳಿತ ಹೆಂಗ್ ಮಾಡ್ಬೇಕು, ಹೌದಾ, ಶತ್ರುಗಳ ಸಂಹಾರ ಹೆಂಗ್ ಮಾಡ್ಬೇಕು, ಆಮೇಲೆ ರಾಜ್ಯವನ್ನ ಹೆಂಗ್ ನೋಡ್ಕೋಬೇಕು ಅನ್ನೋ ಒಂದು ವಿಷಯವನ್ನ ಈ ಮುದ್ರಾ ರಾಕ್ಷಸ ಇದ್ರಾಗ ಒಂದು ಈ ಏನಪ್ಪಾ ಕೃತಿ ಒಳಗ ಹೆಣ್ಣಿನ ಪಾತ್ರ ಇರದೇ ಇರುವಂತಹ ಕೃತಿ ಅಂತೂ ನಾವು ಏನು ಕರಿತೀವಿ, ಮುದ್ರಾ ರಾಕ್ಷಸ ಕರಿತೀವಿ. ಆದ್ದರಿಂದ ಆಪ್ಷನ್ ಎ ರೈಟ್ ಆನ್ಸರ್. ಮತ್ತೆ 2ನೇದ್ ಬತ್ತಂದ್ರ ದೇವಿ ಚಂದ್ರಗುಪ್ತ. ಹೌದಾ, ದೇವಿ ಚಂದ್ರಗುಪ್ತ ಎದ್ರಾಗ ಬರ್ತದಂದ್ರ ಗುಪ್ತ ಸಾಮ್ರಾಜ್ಯನಾಗ ಅವನ ಹೆಂಡತಿ ಬರ್ದಿದ್ದು. ಹೌದಾ, 3ನೇದ್ದು ಮಾಳವಿಕಾಗ್ನಿಮಿತ್ರ. ಮಾಳವಿಕಾಗ್ನಿಮಿತ್ರ ಅಂದ್ರ ಇದು ಯಾರಪ್ಪ ಅಂದ್ರ ಅಗ್ನಿಮಿತ್ರ, ಅವನ ಬಗ್ಗೆ ಬರೆದಂತಹ, ಅವನ ಸಾಧನೆ ಬಗ್ಗೆ ಬರೆದಂತಹ ಒಂದು ಕೃತಿ ಆಗಿದೆ. ಮೃಚ್ಛಕಟಿಕ ಇದೊಂದು ಪ್ರೀತಿಗೆ ಸಂಕೇತವಾಗಿ ಸೂಚಿಸುವಂತ ಒಂದು ಕೃತಿ ಆಗಿದೆ. ಹೌದಾ, ಹಂಗಾಗಿ ಆನ್ಸರ್ ಯಾವ್ದಪ್ಪ ಅಂತಂದ್ರ ಮುದ್ರಾ ರಾಕ್ಷಸ. ಫಸ್ಟ್ ಒನ್ ಈಸ್ ರೈಟ್. ಇಲ್ಲಿ ನೋಡ್ರಿ, ಮುದ್ರಾ ರಾಕ್ಷಸ ಯಾರು ಬರ್ದಾನ, ವಿಶಾಖ ದತ್ತ ಬರ್ದ.
ಹೌದಾ. ಮುದ್ರಾ ರಾಕ್ಷಸ ವಿಶಾಖದತ್ತ ಬರೆದಂತ. ಈ ಪಿಕ್ಚರ್ ನೋಡಿದ್ರ ನಿಮಗೇನು ಮೆಮರಿ ಲಾಸ್ ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ಈ ಪಿಕ್ಚರ್ ನೋಡ್ರಿ, ನಿಮಗ ಈ ಏನಪ್ಪಾ ಅಂದ್ರ ಈ ಕೃತಿ ಇಲ್ಲಿ ಬರ್ತದ. ವಿಶಾಖದತ್ತ ಬರೆದಂತಹ ಮುದ್ರಾ ರಾಕ್ಷಸ ಎಲ್ಲಿ ಮೌರ್ಯ ಸಾಮ್ರಾಜ್ಯ ಕಟ್ಟುವಂತಹ ಒಂದು ಸಮಗ್ರ ಇತಿಹಾಸವನ್ನ ನಮ್ಮ ಕಣ್ಣು ಮುಂದಿಡ್ತದ. ಇನ್ನ ಎರಡನೇದು ನೋಡುನು. ಎರಡನೇದು ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತಹ JK ಕ್ವಶನ್ ಆಗ್ಯದ. ಸಂವಿಧಾನದ ಯಾವ ವಿಧಿಯು ಶಿಕ್ಷಣದ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಬೋಧನೆಗೆ ಸಾಕಷ್ಟು ಸೌಲಭ್ಯವನ್ನು ಒದಗಿಸುವ ಪ್ರತಿಯೊಂದು ರಾಜ್ಯಗಳ ಪ್ರಯತ್ನವಾಗಿದೆ. ಅಂದ್ರೆ ಎಲ್ಲಾ ರಾಜ್ಯಗಳು ಬಂದು ಇಂಡಿಯಾದಾಗ ಭಾರತದ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆ, ಯಾಕಂದ್ರ ನಮಗ ಮಲ್ಕೊಂಡಾಗ ಯಾವ ಕನಸು ಬೀಳ್ತದ, ಹೌದಾ. ನಾವು ಇಡೀ ದೇಶ ಜಗತ್ತು ಎಲ್ಲ ವಿದೇಶ ಎಲ್ಲ ಅಡ್ಡಾಡಿದ್ರು ಏನಪ್ಪಾ ಅಂದ್ರ ನಮಗ್ ಕನಸು ಬೀಳುದು ಮಾತೃಭಾಷೆ ಒಳಗೆ. ನೋವಾದಾಗ ಬರುವ ಶಬ್ದನೇ ಮಾತೃಭಾಷೆ. ಅದಕ್ಕೆ ಮಾತೃಭಾಷೆಯನ್ನ ಪರ್ಫೆಕ್ಟ್ ಮಾಡಿದ್ರ ಎಲ್ಲಾ ಭಾಷೆಯನ್ನ ಪರಿಣಿತಿ ಮಾಡುವಂತಹ ಒಂದು ಏನಪ್ಪಾ ಅಂದ್ರ ಪ್ರಬುದ್ಧತೆಯನ್ನ ಹೊಂದಿರ್ತಾರ ಅನ್ನೋದೇ ಈ ಸಾಕಷ್ಟು ವಿದ್ವಾಂಸರ ಒಂದು ವಾದ. ಹಂಗಾಗಿ ಇದನ್ನ ಯಾವ ಆರ್ಟಿಕಲ್ ಒಳಗೆ ಹಾಕ್ಯಾರ ಅಂತ ಕೇಳ್ತಾರ, ಹೌದಾ. ಇದು ಯಾವ ಆರ್ಟಿಕಲ್? ಆರ್ಟಿಕಲ್ 349. ಹೌದಾ. 349 ಏನ್ ಹೇಳ್ತದಂದ್ರ, ಹೌದಾ, ಇದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಸ್ಟೇಟ್ ಲ್ಯಾಂಗ್ವೇಜ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತದ. ಆರ್ಟಿಕಲ್ 350A. 350A ಏನ್ ಹೇಳ್ತದಂದ್ರ, ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯನ್ನ ಏನ್ ಮಾಡ್ಬೇಕು ಅಂತಂದ್ರ ಬೋಧನೆ ಮಾಡ್ಬೇಕು ಅನ್ನೋದನ್ನ ಯಾವ್ದು ಹೇಳ್ತದ? ಆರ್ಟಿಕಲ್ 150A. ಹಂಗಾಗಿ ಆಪ್ಷನ್ ಯಾವುದು? ಆಪ್ಷನ್ 3rd ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡುನು. ವ್ಯಕ್ತಿಯ ಹದಿಹರೆಯದಲ್ಲಿ ಆಯಾಸ ಉಂಟು ಮಾಡುವ ಕೆಳಗಿನ ರೋಗ ಗುರುತಿಸಿ. 4 ರೋಗಗಳನ್ನ ಕೊಟ್ಟಾರ, ಹೌದಾ. ಅದ್ರಾಗ ಅಡಲಸೆನ್ಸ್ ಪೀರಿಯಡ್ ಒಳಗ ಆದಂತಹ ಒಂದು ಡಿಸೀಸ್ ಯಾವುದು ಅಂತ ಕೇಳ್ಯಾರ, ಹೌದಾ. ಸ್ಕಿಜೋಫ್ರೆನಿಯಾ, 2ನೇದು ಖಿನ್ನತೆ, 3ನೇದು ಅಲ್ಕೈಮರ್ ಕಾಯಿಲೆ, 4ನೇದು ಅನೋರೆಕ್ಸಿಯಾ ನರ್ವೋಸಾ. ಇದು ಯಾವುದು ಆನ್ಸರ್? ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರ ಆಪ್ಷನ್ 4 ಅನೋರೆಕ್ಸಿಯಾ ನರ್ವೋಸಾ, ಹೌದಾ. ಸಾಕಷ್ಟು ಈ ಈ ಅಡೋಲೆಸೆನ್ಸ್ ಪೀರಿಯಡ್ನಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರ್ತಾವ, ಹೌದಾ. ಹಾರ್ಮೋನ್ ಇಂಬ್ಯಾಲೆನ್ಸ್, ಬಾಡಿ ಒಳಗ್ ಚೇಂಜಸ್ ಆಗ್ತಿರ್ತಾವು, ಆಮೇಲೆ ಫೀಲಿಂಗ್ ಒಳಗ್ ಚೇಂಜಸ್ ಆಗ್ತಿರ್ತಾವು. ಇದರಿಂದ ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳೋದು ಅತಿ ಅವಶ್ಯಕ. ಅಡೋಲೆಸೆನ್ಸ್ ಪೀರಿಯಡ್ನೊಳಗ ನಾವು ಫಿಸಿಕಲಿ ಆಕ್ಟಿವಿಟಿ ಇರಬೇಕು, ಹೌದಾ. ವ್ಯಾಯಾಮ ಅದೆಲ್ಲ ಮಾಡ್ತಿರ್ಬೇಕು, ಯೋಗ ಎಕ್ಸಸೈಸಸ್ ಮಾಡ್ತಿರ್ಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಸಮತೋಲನ ಆಹಾರದಿಂದ ಏನಾಗ್ತದ, ಹಾಗೂ ಹಾರ್ಮೋನಲ್ ಬ್ಯಾಲೆನ್ಸ್ ಅನ್ನ ಕಾಪಾಡಿಕೊಂಡು ಒಂದು ಸ್ಟೇಬಿಲಿಟಿ ಬರ್ತದ, ಯಾವುದೇ ರೋಗಗಳು ಅಟ್ಯಾಕ್ ಮಾಡಂಗಿಲ್ಲ, ಹೌದಾ. ಇದ್ರ ಆನ್ಸರ್ ಯಾವುದು? ಅನೋರೆಕ್ಸಿಯಾ ನರ್ವೋಸಾ. ನೋಡ್ರಿ ಇಲ್ಲಿ ಪರಮಾಣು ಸಂಖ್ಯೆ 18 ಇರುವ ರಾಜಾನಿಲ ಯಾವುದು ಅಂತ ಕೇಳ, ಹೌದಾ. ನಾವು ಏನು ಪಿರಿಯಾಡಿಕ್ ಟೇಬಲ್ ನೋಡಿವಿ. ಅದ್ರಾಗ ರಾಜಾನಿಲ ಅಂತ ಬರ್ತಾವ. 6 ಏನು ನೋಬೆಲ್ ಗ್ಯಾಸಸ್ ಅಂತ ಬರ್ತಾವು. ಅದ್ರಾಗ 18ನೇಯ ಪರಮಾಣು ಸಂಖ್ಯೆ ಇರುವ, ಹೌದಾ, ಅಟೋಮಿಕ್ ನಂಬರ್ 18 ಇರುವಂತಹ ಒಂದು ಸಂಖ್ಯೆ ಯಾವುದು ಅಂತ ಕೇಳಾರ, ಹೌದಾ. ಇಲ್ಲಿ 6 ಅದ ನೋಡ್ರಿ. ಹೀಲಿಯಂ ಅಟೋಮಿಕ್ ನಂಬರ್ 2, ನಿಯಾನ್ ಅಟೋಮಿಕ್ ನಂಬರ್ 10, ಆರ್ಗಾನ್ ಅಟೋಮಿಕ್ ನಂಬರ್ 18, ಕ್ರಿಪ್ಟಾನ್ 36, ಕ್ಷೀನಾನ್ 54, ರೇಡಾನ್ 86. ಇವು ನೋಬೆಲ್ ಗ್ಯಾಸಸ್ ಅದಾವಲ್ಲ, ಒಂದೊಂದು ವಿಶೇಷತೆಯನ್ನು ಹೊಂದ್ಯಾವು. 18 ಯಾವ್ದಂದ್ರ ಆರ್ಗಾನ್, ಹೌದಾ. 18 ಆರ್ಗಾನ
ಇದು ಏನ್ ಮಾಡ್ತದಂದ್ರ ವೆಲ್ಡಿಂಗ್ ಮಾಡಕ್ ಸಹಾಯ ಮಾಡ್ತದ. ವೆಲ್ಡಿಂಗ್ ಮಾಡಾಗ ಲೈಟ್ ಬರ್ತದಲ್ಲ, ಅಲ್ಲಿ ಆರ್ಗನ್ ಅನ್ನ ಯೂಸ್ ಮಾಡ್ತಾರೆ. ಹೌದಾ? ಈ ಸಪ್ರೇಟ್ ಏನಪ್ಪಾ ಕ್ಲಾಸಸ್ ಎಕ್ಸ್ಪ್ಲೇನ್ ಮಾಡಿದಾಗ ನಮ್ಮ ಸೂರ್ಯ ಕರಿಯರ್ ಅಕಾಡೆಮಿಗೆ ಬಂದ್ರಿ ಅಂತಂದ್ರ, ಸೂರ್ಯ ಡಿಫೆನ್ಸ್ ಅಕಾಡೆಮಿ ಅದ. ಹೌದಾ? ಇಲ್ಲಿ ಬಂದ್ರಿ ಅಂದ್ರ ಕ್ಲಾಸಸ್ ಇದ್ರ ಬಗ್ಗೆ ಪ್ರತಿಯೊಂದು ಡಿಟೇಲ್ಸ್ ಆಗಿ ಹೇಳ್ತೀವಿ ಕ್ಲಾಸಸ್. ಹೌದಾ? ಯಾವ ಗ್ಯಾಸ್ ಎಷ್ಟು ಏನಪ್ಪಾ ಅಂದ್ರೆ ಯಾವ್ಯಾವ ಕ್ಷಮತೆಯನ್ನು ಹೊಂದಿದ, ಆಮೇಲೆ ಕ್ಲಾಸಸ್ಸು ನುರಿತ ಶಿಕ್ಷಕರಿಂದ, ಆಮೇಲೆ ನಮ್ದೇ ಆದ ಸ್ವಂತ ಗ್ರೌಂಡ್ ಅದ 400 ಮೀಟರ್, ಆಮೇಲೆ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಅಡಿಗೆ ವ್ಯವಸ್ಥೆಯನ್ನು ಹೊಂದಿದ. ಈಗ SSC MTS, ಹೌದಾ, MTS ವಿಡಿಯೋ ಬಿಡ್ತಿರ್ತೇವೆ, ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗ್ಯದ. ಆಮೇಲೆ SSC GD ಬ್ಯಾಚಿಗೆ ನೀವು ಯಾರೇ ಏನಪ್ಪಾ ಅಂದ್ರ ಆಸಕ್ತರಿದ್ರಿ ಅಂದ್ರ ಬೇಗ ಜಾಯಿನ್ ಆಗ್ರಿ. ಹೌದಾ? ಇದರ ಸದುಪಯೋಗವನ್ನ ತಗೋರಿ. ನಿಮಗೆ ಇನ್ನೊಂದು ಇವು ಕ್ವಶನ್ಸ್ ಎಕ್ಸ್ಪ್ಲನೇಷನ್ ಇಷ್ಟ ಆಯ್ತಂದ್ರ ಲೈಕ್ ಮಾಡೋದು ಮರಿಬೇಡ್ರಿ, ಪಟಕನೆ ಲೈಕ್ ಮಾಡ್ರಿ. ಹೌದಾ? ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ. ನೋಡ್ರಿ ನೆಕ್ಸ್ಟ್ ಕ್ವಶನ್, ಇಂದ್ರಧನುಷ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ? ಇವು ಗೌರ್ಮೆಂಟ್ ಸ್ಕೀಮ್ಸ್ ಅನ್ನ ಬಹಳ ಎಕ್ಸಾಮ್ನಾಗ 2, 3 ಕಂಪಲ್ಸರಿ ಕೇಳ್ತಾರ. ಗೌರ್ಮೆಂಟ್ ಸ್ಕೀಮ್ ಗೊತ್ತಿರ್ಲೇಬೇಕು ನಿಮಗ. ಹೌದಾ? ಇದು ಏನಪ್ಪಾ ಅಂದ್ರ ನಿಮಗ ರಿವಿಷನ್ ಅಷ್ಟೇ, ನೀವು ಡೀಪ್ ಆಗಿ ಓದ್ಲೇಬೇಕು. ಹೌದಾ? ಡೀಪ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿದ್ರಿ ಅಂದ್ರೆ ಇದ್ರ ಬಗ್ಗೆ ಗ್ರಿಪ್ ಕುಂದಿರ್ತದ. ಆದ್ರ ಈ ಆದ್ಮೇಲೆ ಇವು MCQ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ. ಕಾನ್ಫಿಡೆನ್ಸ್ ಬಂದ್ರೆ ಏನಾಗ್ತದ, ನೀವು ಆರಾಮ್ಸೆ ಎಕ್ಸಾಮ್ ಪಾಸ್ ಆಗಿ ಜಾಬ್ ಹಿಡಿತೀರಿ. ಇಂದ್ರಧನುಷ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ? ಔಷಧಿಗಳ ಉತ್ಪಾದನೆ. 2ನೇದು ಮಾರಣಾಂತಿಕ ರೋಗಗಳ ವಿರುದ್ಧ ವ್ಯಾಕ್ಸಿನೇಷನ್. 3 ಹರೆಯದ ಹುಡುಗಿಯರಿಗೆ ತರಬೇತಿ. ಈ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ನೋಡ್ರಿ, ವ್ಯಾಕ್ಸಿನೇಷನ್ ನೋಡ್ರಿ. ಇಂದ್ರಧನುಷ್ ಅದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ಮಾರಣಾಂತಿಕ ರೋಗಗಳ ವಿರುದ್ಧ ವ್ಯಾಕ್ಸಿನೇಷನ್. ನೋಡ್ರಿ, ವ್ಯಾಕ್ಸಿನೇಷನ್ ಅಂದ್ರ BCG, ಆಮೇಲೆ ಮೊನ್ನೆ ಕೊರೋನಾ ಬಂದಿತ್ತಲ್ಲ ಅದ್ರ ವ್ಯಾಕ್ಸಿನೇಷನ್ ಹಾಕ್ಸಿದ್ವಿ. ಹೌದಾ? ಹೆಪಟೈಟಿಸ್ ವ್ಯಾಕ್ಸಿನ್ ಅದ. ಹಂಗಾಗಿ ಸಾಕಷ್ಟು ರೋಗಗಳು ಏನಪ್ಪಾ ಅಂದ್ರ ತಡೆಗಟ್ಟಾಕ ನಮ್ಮ ಇಂಡಿಯಾ ಏನಾಗ್ಯದ, ಸಕ್ಸಸ್ ಆಗ್ಯದ. ಇಂದ್ರಧನುಷ್ ಎದಕ್ಕೆ ಸಂಬಂಧಪಟ್ಟಿದ್ದಂದ್ರ 2ನೇದು ಆನ್ಸರ್ ಮಾರಣಾಂತಿಕ ರೋಗಗಳ ವಿರುದ್ಧ ವ್ಯಾಕ್ಸಿನೇಷನ್. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅದ. ಭಾರತ ಸಂವಿಧಾನದ ಪ್ರಕಾರ ದೇಶದ ಆಡಳಿತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತವಾಗಿದೆ? ಹೌದಾ? ಈ ಕೆಳಗೆ ಕೊಟ್ಟಾರ, ಯಾವುದು ಮೂಲಭೂತವಾಗಿದೆ ಅಂತ ಮೂಲಭೂತ ಹಕ್ಕುಗಳ, ಮೂಲಭೂತ ಕರ್ತವ್ಯಗಳು, ರಾಜನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಯಾವುದು ಮೂಲಭೂತ ಆಗ್ಯದ ಅಂದ್ರ ಫಸ್ಟ್ ಮೂಲಭೂತ ಹಕ್ಕುಗಳಾಗ್ಯದ. ಆಪ್ಷನ್ A ಇಸ್ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳು ಇಲ್ಲ ಅದಾವ ನೋಡ್ರಿ, ಎಷ್ಟದಾವು? ಫಂಡಮೆಂಟಲ್ ರೈಟ್ಸ್, 6 ಫಂಡಮೆಂಟಲ್ ರೈಟ್ಸ್ ಆರ್ ದೇರ್. ಹೌದಾ? ಫಸ್ಟ್ ಸ್ವತಂತ್ರದ ಹಕ್ಕು, ಆಮೇಲೆ ಸಮಾನತೆಯ ಹಕ್ಕು, ಆಮೇಲೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಆಮೇಲೆ ಧಾರ್ಮಿಕ ಸ್ವತಂತ್ರದ ಹಕ್ಕು, ಆಮೇಲೆ ಶೋಷಣೆ ವಿರುದ್ಧದ ಹಕ್ಕು, ಆಮೇಲೆ ಸಾಂವಿಧಾನಿಕ ಹಕ್ಕು. 6 ಹಕ್ಕುಗಳು ಅದಾವಲ್ಲ, ಇವೇನು ನಾವು ತಗೋತೀವಿ. ಈ ಹಕ್ಕುಗಳು ಫಸ್ಟೇ ನಮ್ಮ ಸಂವಿಧಾನ ಬರೀ ಮುಂದೆ ಫಸ್ಟೇ ಇದ್ದು ಅಂದ್ರ ಆಮೇಲೆ ಎಡಿಷನ್ ಮಾಡಿಲ್ಲ. ಆದ್ರ ಮೂಲಭೂತ ಕರ್ತವ್ಯಗಳನ್ನ ಏನ್ ಮಾಡ್ತಾರ ಅಂದ್ರ ಆಮೇಲೆ ಎಡಿಷನ್ ಮಾಡ್ತಾರ. ಹೌದಾ? ಯಾವಾಗಂದ್ರೆ ಇಂದಿರಾ ಗಾಂಧಿ ಅವರು ಯಾರನ್ನ ಸ್ವರ್ಣ ಸಿಂಗ್ ಅವರ ನೇತೃತ್ವದಲ್ಲಿ ರಷ್ಯಾದಿಂದ ಇದನ್ನು ಎರವಲು ಪಡೆಯಲಾಗಿದೆ. ಹೌದಾ? ಮೂಲಭೂತ ಕರ್ತವ್ಯಗಳನ್ನ ರಷ್ಯಾದಿಂದ ಎರವಲು ಪಡೆದಿದ್ದಾರ. ಯಾಕಂದ್ರ ಬರೀ ಎಲ್ಲರೂ ನಮ್ ಹಕ್ಕ ತಗೊಳಕತ್ರು. ಮಾತಾಡೋ ಹಕ್ಕದಂದ್ರ ಸಿಕ್ಕಂಗ ಮಾತಾಡಿದ್ರ ಹೆಂಗ್ ನಡೀತದ್ರಿ? ಹೌದಾ? ಸ್ವತಂತ್ರದ ಹಕ್ಕ ಅಂದ್ರ ನಾವ್ ಎಲ್ ಬೇಕಾದಲ್ಲಿ ಸ್ಪೀಕರ್ ಹಚ್ಕೊಂಡು ಅಡ್ಡಾಡುದು,
ನಾವ್ ಏನೇನೋ ಅಶ್ಲೀಲ ಮಾಡ್ಕೋತ ಅಡ್ಡಾಡಿದ್ರೆ ನಡೆಯಂಗಿಲ್ಲ. ಹೌದಾ? ಶೋಷಣೆ ವಿರುದ್ಧದ ಹಕ್ಕು ಅಂದ್ರ ಎಲ್ಲಾರು ಏನ್ ಮಾಡ್ಕೊಳಕತ್ರು, ಮಿಸ್ಯೂಸ್ ಮಾಡ್ಕೊಳಕತ್ರು ಮೂಲಭೂತ ಹಕ್ಕುಗಳನ್ನ. ಆ ಸಲಿಂದ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರಂದ್ರ ಸ್ವರ್ಣ ಸಿಂಗ್ ಅವ್ರನ್ನ ರಷ್ಯಾ ಕಳಿಸಿ, ಅಲ್ಲಿ ರಷ್ಯಾ ಬಲಿಷ್ಠ ರಾಷ್ಟ್ರ. ಹೌದಾ? ಡಿಫೆನ್ಸ್ ಆಗ್ಲಿ, ರಿಚ್ ಆಗ್ಲಿ, ಅವಾಗಿನ ಟೈಮ್ನಾಗ ಅದೇ ರಿಚ್ ಅಷ್ಟಿತ್ತು. ಆ ಟೈಮ್ನಾಗ ಸ್ವರ್ಣ ಸಿಂಗ್ ಅವ್ರು ಹೋಗಿ ಏನ್ ಮಾಡಿದ್ರಪ್ಪ ಅಂದ್ರ ಮೂಲಭೂತ ಕರ್ತವ್ಯಗಳನ್ನ ತಗೊಂಡು, ಹಿಂಗಾದ ಮೂಲಭೂತ ಹಕ್ಕುಗಳು ಅಷ್ಟೇ ಅಲ್ಲ, ಮೂಲಭೂತ ಕರ್ತವ್ಯಗಳು ಇದ್ರನೆ ಏನ್ ಮಾಡ್ತದ, ಇಲ್ಲಿಯ ಪ್ರಜೆಗಳು ಸುಖವಾಗಿ ಸಮೃದ್ಧಿಯಾಗಿ ಇರಬಹುದು ಅನ್ನೋ ಒಂದ್ ಕಾನ್ಸೆಪ್ಟ್ ಅನ್ನ ಹೇಳಿ ಅವಾಗ ಸಂವಿಧಾನಕ್ಕೆ ಅಡಿಷನ್ ಮಾಡ್ತಾರೆ. ಆಮೇಲೆ ರಾಜ್ಯ ನಿರ್ದೇಶಕ ತತ್ವಗಳು ಸಮಾಜ ಕಲ್ಯಾಣ ಸಲುವಾಗಿ ಹೇಳ್ತಾವು. ಬಟ್ ಅವ್ರನ್ನ ನೀವು ತಗೊಂಡೇ ಬರ್ರಿ, ಜಾರಿಗೆ ತರಲೇಬೇಕು ಅನ್ನೋ ಕಾನೂನು ಯಾವುದೇ